ಸೆಕ್ಯೂರಿಟಿ ಅಲ್ಲಿ ಯಾರೂ ಇಲ್ಲ, ನಾನು ಅವಾಗ್ಲೇ ಕರೆದೆ. ನಂಗೆ ಲೇಟ್ ಆಗ್ತಾ ಇದೆ, ಬೇಗ ಹೋಗ್ಬೇಕು. ಒಂದ್ ನಿಮಿಷ, ನೀನ್ ಸ್ಟೆಪ್ಸ್ ಇಟ್ಕೊಂಡು ಹೋಗೋದು ಬೇಡ. ಮತ್ ಹೇಗ್ ಹೋಗ್ಲಿ ಜೀವ, ಲಿಫ್ಟ್ ವರ್ಕ್ ಆಗ್ತಿಲ್ಲ. ನಾನಿದ್ದೀನಲ್ವಾ, ನೀನ್ ಲಿಫ್ಟ್ ಆಗಿ. ಏನ್ ಹೇಳ್ತಿದ್ಯಾ ಜೀವ? ಅಂದ್ರೆ ನಾನು ಇವತ್ ನಿನ್ನ ಲಿಫ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ. ವಾಟ್? ಎಸ್, ಕಮ್ ಲೆಟ್ಸ್ ಗೋ. ಒಂದ್ ನಿಮಿಷ. ಇದು ಅಪಾರ್ಟ್ಮೆಂಟ್ ಜೀವ. ನಾನ್ ನನ್ನ ಹೆಂಡತಿನ ಎತ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವರು ಎಲ್ಲ ನೋಡ್ತಾರೆ. ಓಕೆನಾ ನಿಂಗೆ? ಇದೆಲ್ಲ ಅಲೌಡ್ ಇದೆಯಾ ಇಲ್ಲಿ? ನೋಡ್ಕೊಳ್ಳಿ ಬಿಡು. ಮತ್ತೆ ನೋಡ್ದವ್ರು ಯಾರಾದ್ರೂ ಹೋಗಿ ಪಬ್ಲಿಕ್ ನಲ್ಲಿ ಹೆಂಡತಿನ ಎತ್ಕೊಂಡು ಹೋಗ್ತಾ ಇದ್ದ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದ ಅಂತ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಮಾಡಿದ್ರೆ, ಅವ್ರು ಬಂದು ನಿನ್ನ ಹತ್ರ ಕ್ವೆಶ್ಚನ್ ಮಾಡಿದ್ರೆ ಏನ್ ಮಾಡ್ತೀಯಾ? ನಾನು ಆನ್ಸರ್ ಮಾಡ್ತೀನಿ. ನನ್ನ ಹೆಂಡತಿ ನನ್ನ ಇಷ್ಟ ಅಂತ ಹೇಳ್ತೀನಿ. ಮತ್ತೆ ಅಂಕಲ್ ಆಂಟಿ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ರೆ? ನೀವು ಆನಂದ್ ಸರ್ ಅಥವಾ ಜಯದೇವ್ ಸರ್ ಹೇಳ್ದಲೆ ಯಾವುದು ನಾವು ಟ್ರಾನ್ಸ್ಫರ್ ಮಾಡೋದೇ ಇಲ್ಲ ಸರ್. ನನ್ನ ನಂಬಿ ಸರ್. ಜೈ, ಇಷ್ಟು ದೊಡ್ಡ ಅಮೌಂಟ್ ಮಿಸ್ಪ್ಲೇಸ್ ಆಗಿರೋದು ನಿನ್ ಗಮನಕ್ಕೆ ಬರಲೇ ಇಲ್ವಾ? ಲಾಸ್ಟ್ ಟೈಮ್ ಆಡಿಟಿಂಗ್ ನೀನೇ ತಂದೋಗಿದ್ದು. ಇಲ್ಲ ಬಿಗ್ ಬ್ರೋ, ಇಲ್ಲ. ಅಲ್ಲ ಬಿಗ್ ಬ್ರದರ್, ನೀನಾಗ್ಲಿ ಆನಂದ್ ಬ್ರೋ ಆಗ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್. ನಿಮ್ಗಳ ಗಮನಕ್ಕೆ ಇದು ಬಂದಿಲ್ಲ ಅಂದ್ಮೇಲೆ ನನಗೆ ಹಿಂಟ್ ಸಿಗಕ್ ಸಾಧ್ಯ? ಜಗತ್ ಕಿಲಾಡಿ ಪ್ರೂಫ್ ಸಿಗ್ಲಿ ಅವಾಗಿದೆ. ಯು ರೈಟ್. ಮೋಸ ಮಾಡಿದವನು ಬಹಳ ಎಕ್ಸ್ಪೀರಿಯನ್ಸ್ಡ್ ಅಂತ ಕಾಣುತ್ತೆ. ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಿಗ್ ಬ್ರೋ, ನೀನ್ ಟೆನ್ಷನ್ ಆಗ್ಬೇಡ ಬಿಗ್ ಬ್ರದರ್. ಅವನೆಂತ ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಅಥವಾ ಖತರ್ನಾಕೆ ಆಗಿರ್ಲಿ, ನಿನ್ ಮುಂದೆ ಕರ್ಕೊಂಡ್ ನಿಲ್ಸೋ ಜವಾಬ್ದಾರಿ ನಂದು. ಪಿನ್ ಟು ಪಿನ್ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡ್ತೀನಿ. ಜೈ, ಬಿಗ್ ಬ್ರದರ್ ಚಿಲ್ ಕೂಲ್, ನಾನು ಇದೀನಲ್ಲ, ಐ ಹ್ಯಾಂಡಲ್ ದಿಸ್. ಇರ್ರೆಸ್ಪಾನ್ಸಿಬಲ್ ಪೀಪಲ್ ನೋಡಿ, ಇದಕ್ಕೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನನ್ನ ಚೇಂಬರ್ ಅಲ್ಲಿ ನಾನು ಬರೋಕ್ ಮುಂಚೆ ರೆಡಿ ಆಗಿರ್ಬೇಕು. ಅರ್ಥ ಆಯ್ತಾ? ಹೊಡಿ. ಇವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿ ಬಿಗ್ ಬ್ರದರ್, ಐ ಟೇಕ್ ಕೇರ್ ಆಫ್ ದಿಸ್. ಆನಂದ್ ಬ್ರೋ, ಓಕೆ. ಆನಂದ್, ನೋಡಿದ್ಯಾ ಜಯದೇವ್ಗೆ ಎಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದೆ? ಬಹಳ ಬುದ್ಧಿವಂತ ಆಗ್ಬಿಟ್ಟಿದೆ. ಈ ಥರದೊಂದು ಇಶ್ಯೂ ಆಗಿದೆ ಅಂತ ಗೊತ್ತಾದ ತಕ್ಷಣ ತಾನೇ ಇನಿಷಿಯೇಟಿವ್ ತಗೊಂಡು ನನಗೆ ಧೈರ್ಯ ಕೊಡ್ತಾ ಇದ್ದಾರೆ. ಐ ಫೀಲ್ ಸೋ ಪ್ರೌಡ್ ಆಫ್ ಇಟ್. ನೋ? ಹೌದು ಗೆಳೆಯ, ನನ್ನ ತಮ್ಮ ಬುದ್ಧಿವಂತ. ನಿನ್ನನ್ನೇ ಫೂಲ್ ಮಾಡೋಷ್ಟು ಬುದ್ಧಿವಂತ ಅವನು. ಈಗ ಆಗಿರೋದ್ರಲ್ಲಿ ಅವನ ಪಾಲು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನು ಏನು ಅನ್ನೋ ಸತ್ಯ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗೇ ಆಗುತ್ತೆ. ಬಾರೋ 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 ಬಾರೋ, ಸೂಪರ್. ನಮಗಿದ್ದಿದ್ದು ಒಂದೇ ಒಂದು ಥ್ರೆಟ್ ಅಂದ್ರೆ ಅದು ಈ ಬುಕ್ಕು. ಹೀಗೆ ಅರ್ದು ಈ ತರ ಶೆಡ್ಡರ್ ಅಲ್ಲಿ ಹಾಕಿದ್ವಿ ಅಂತಂದ್ರೆ ನಮ್ಮ ಹಿಡಿಯೋರು ಇನ್ ಯಾರೋ ಇದಾರೆ ಈ ಪ್ರಪಂಚದಲ್ಲಿ? ಹಾ, ಟಾಟಾ, ಬಾಯ್. ಪೇಪರ್ನ ಶೆಡ್ ಮಾಡೋದು ವರ್ಲ್ಡ್ಸ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಜಾಬ್ ಅನ್ಸುತ್ತೆ ಅಲ್ಲ? ಏನಂತ? ಪೇಪರ್ ಒಂದೊಂದಾಗೆ ಕ್ರಶ್ ಆಗ್ತಿರೋದು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ನೋಡು, ಮತ್ತೆ ಕೇಳ್ತಾ ಇದ್ದೀನಿ, ನಾವು ಪಕ್ಕ ಸೇಫ್ ತಾನೆ? ಏಯ್, ಯಾವತ್ತು ತಪ್ಪು ಮಾಡಬಾರ್ದು. ಮಾಡಿದ್ರೆ ಅದನ್ನ ಸಿಗಾಕೊಳ್ಳೋ ತರ ಮಾಡಬಾರ್ದು. ಎವಿಡೆನ್ಸ್ ಎಲ್ಲ ಸ್ಕ್ವಾಶ್ ಮಾಡ್ತಾ ಇದೀವಿ ತಾನೆ, ಮತ್ತೆ ಯಾಕೆ ಟೆನ್ಷನ್? ನಾವ್ ಯಾವ್ದೇ ಕಾರಣಕ್ಕೂ ತಗ್ಲಾಕೊಳ್ಳಲ್ಲ. ಚೆಲ್ ನೋಡ, ನೀನು ನಾನು ಏನು ಗೊತ್ತಿಲ್ಲದೆ ಇರುವಂತ ಇನ್ನೋಸೆಂಟ್ ಮಕ್ಕಳು. ಅರ್ಥ ಆಯ್ತಾ? ಬಿಹೇವ್.
ಆ ಕ್ಯಾಬ್ದು ಬಿಗ್ ಸ್ಕ್ರೀನ್ ಮಾಡಿ. ಇವನಾ? ಗೆಳೆಯ ಇವನು ಜಯದೇವ್ ರೆಕಮೆಂಡ್ ಮೇಲೆ ತಾನೇ ಅಪಾಯಿಂಟ್ ಆಗಿದ್ದು. ಎಂಥ ಕೆಲಸ ಮಾಡ್ತಿದ್ದಾನೋ. ಇವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವು ಗೆಳೆಯ. ಇವ್ ನಂಬಿದ್ದು ನಮ್ ತಪ್ಪು. ಎಲ್ಲೋಗ್ತಿದ್ದಾನೆ? ಜಯದೇವ್ ಕ್ಯಾಬಿನ್ಗೆ ಹೋಗ್ತಾ ಇದ್ದಾನೆ. ಗೆಳೆಯ ಜಸ್ಟ್ ಈಗ ತಾನೇ ಹೋಗಿದ್ದಾನೆ. ಏನ್ ಮಾಡ್ತಾನೆ ನೋಡಪ್ಪ. ನೋ ಟೆನ್ಷನ್, ಸ್ಮೈಲ್. ಗೆಳೆಯ ಆ ಸತೀಶ್ಗೆ ಎಲ್ಲ ಗೊತ್ತಿರುತ್ತೆ ಕಣೋ. ಲಾಗ್ ಬುಕ್ ಸಿಕ್ಬಿಟ್ರೆ ಕಳ್ಳ ಖಂಡಿತ ಸಿಕ್ಕಾಕೋತಾನೆ. ಬ್ಲಡಿ ಎವಿಡೆನ್ಸ್. ಆದ್ರೆ ಈಗ ಎಲ್ಲ ಪೀಸ್ ನನ್ನ ವಿರುದ್ಧ ಯಾರೇ ನಿಂತರೋ ಅವ್ರ ಗತಿನೂ ಇದೆ. ಹಾಯ್ ಕಂದ, ಹೇಗಿದ್ಯಾ? ಇದೀನಪ್ಪ, ನೀವ್ ಹೇಗಿದ್ದೀರಾ? ಏನಾಯ್ತು ಕಂದ? ಮಾತು ಯಾಕೆ ಒಂಥರ ಇದೆ? ಅಲ್ಲೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲಪ್ಪ, ನನ್ಗೆ ಯಾವ ಸಮಸ್ಯೆನೂ ಇಲ್ಲ. ಇಲ್ಲೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ. ಯಾರು ಹೇಗ್ ನೋಡ್ಕೊಂಡ್ರು ನೀವ್ ನೋಡ್ಕೊಂಡ್ ಹಾಗಿರಲ್ವಲ್ಲಪ್ಪ. ಯಾವ್ದನ್ನೇ ಆಗ್ಲಿ ನಾವದನ್ನ ಕಳ್ಕೊಂಡಾಗ್ಲೇ ಅದರ ಬೆಲೆ ಗೊತ್ತಾಗೋದು ಅಂತಾರೆ. ನಿಜ, ನಾನ್ ನಿಮ್ ಪ್ರೀತಿನ ತುಂಬಾ ಮಿಸ್ ಮಾಡ್ಕೊತಿದ್ದೀನಪ್ಪ. ಯಾಕೆ ನೀವು ನನಗ್ ಕಾಲ್ ಮಾಡಲ್ಲ? ನಾನೇ ನೆನ್ಪಿಟ್ಕೊಂಡು ಕಾಲ್ ಮಾಡ್ಬೇಕಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ ಕಂದ. ನಾನು ಎಷ್ಟೋ ಸರ್ತಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಕೋತಾನೆ ಇರ್ತೀನಿ. ನೀನ್ ಯಾವ ಕೆಲ್ಸದಲ್ಲಿ ಇರ್ತೀಯೋ, ನಿನಗೆ ಯಾಕೆ ಸುಮ್ಮನೆ ತೊಂದರೆ ಕೊಡಬೇಕು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಒಂದಂತೂ ನಿಜ ಕಂದ, ನೀನು ಯಾವಾಗ್ಲೂ ನೆನಪಾಗ್ತಾ ಇರ್ತೀಯ ನಂಗೆ. ನನ್ಗಿಲ್ಲಿ ಏನ್ ಮಹಾ ಕೆಲ್ಸ? ಬೆಳಿಗ್ಗೆ ಎದ್ದೋಳೋದು, ಊಟ ತಿಂಡಿ ತಿನ್ನೋದು, ಯಾರಾದ್ರೂ ಎದುರುಗಡೆ ಬಂದ್ರೆ ಮಾತಾಡ್ಬೇಕು ಅಂತ 4 ಮಾತಾಡೋದು, ಸ್ಮೈಲ್ ಮಾಡೋದು, ಮ್ಯಾನೇಜ್ ಮಾಡೋದು, ಬೇಜಾರಾದ್ರೆ ನನ್ನಷ್ಟಕ್ಕೆ ನಾನೇ ಮಾತಾಡ್ಕೊಳ್ಳೋದು, ನಿಮ್ಮನ್ನೆಲ್ಲ ನೆನಪಿಸ್ಕೊಳ್ಳೋದು, ಮತ್ತೆ ಬೇಜಾರಾಗೋದು. ಇಷ್ಟೇ ನನ್ನ ದಿನಚರಿ. ದುಃಖನ ಹೇಗೋ ಸಂಭಾಳಿಸ್ಬೋದು, ಆದ್ರೆ ಸುಖ ಅತಿ ಆದ್ರೆ ಸಂಭಾಳಿಸೋದು ಕಷ್ಟ ಅಂತ ನೀವ್ ನನ್ಗೆ ಯಾವತ್ತೂ ಹೇಳಿದ್ ನೆನ್ಪಿದ್ಯಪ್ಪ? ಆ ಮಾತು ಎಷ್ಟು ನಿಜ ಅಂತ ನನಗಿವಾಗ ಅರ್ಥ ಆಗ್ತಿದೆ. ನಾನೊಂಥರ ಪಂಚತಂತ್ರದ ಕಥೆಯಲ್ಲಿ ಬರೋ ಬಂಗಾರದ ಪಂಜರದಲ್ಲಿರೋ ಗಿಳಿ ತರ ಆಗೋಗಿದ್ದೀನಿ. ಯಾರ್ರೀ ಅದು? ಭೂಮಿ ಕೊಡಿ, ನಾ ಮಾತಾಡ್ತೀನಿ. ಹಲೋ ಕಂದ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಕಣೆ. ಅಯ್ಯೋ, ನೀನ್ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಕೆಲ್ಸ, ಹಾಗಾಗಿ ಫೋನೇ ಮಾಡಕ್ಕಾಗಿಲ್ಲ. ನನ್ಗೆ ಅರ್ಥ ಆಗುತ್ತಮ್ಮ. ನೀವೆಲ್ಲರೂ ಆರಾಮಾಗಿದ್ದೀರಾ ತಾನೆ? ನಮ್ಗೇನಾಗಿದೆ ಕಂದ, ಎಲ್ಲರೂ ಸೂಪರ್ ಆಗಿದ್ದೀವಿ. ಸರಿ, ಅಪ್ಪಗೊಂದ್ಸರಿ ಫೋನ್ ಕೊಡು. ಕೊಡ್ತೀನಿ, ನಂಗೂ ತುಂಬಾ ಕೆಲ್ಸ ಇದೆ. ತಗೋ ರೀ, ತಗೋ. ಹೇಳಕ್ಕಂದ. ಅಪ್ಪ, ನನ್ ಬಗ್ಗೆ ನಂಗೆ ಎಷ್ಟು ಕೇರ್ ಅಲ್ವಾ? ಸಿಸ್ಟರ್ ಅದಕ್ಕೆಲ್ಲ ನಾನು ಯಾಕೆ ಕಾಲ್ ಮಾಡ್ಲಿ? ನಾನು ಕಾಲ್ ಮಾಡಿದ ರೀಸನ್ನೇ ಬೇರೆ ಇದೆ. ಏನಕ್ಕೆ ಸಿಸ್ಟರ್? ಆಫೀಸ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಏನ್ ಪ್ರಾಬ್ಲಮ್ ಸಿಸ್ಟರ್? ಆಫೀಸ್ನಲ್ಲಿ 25 ಕೋಟಿ ಮಿಸ್ ಆಗಿದೆ ಅಂತೆ. 25 ಕೋಟಿನ? ಯಾರ್ದೋ ಫೋನು? ನೀನೇನು ವರಿ ಮಾಡ್ಕೋಬೇಡ ಸಿಸ್ಟರ್. ಅದು ಏನು ಅಂತ ತಿಳ್ಕೊಂಡು ನಾನು ನಿನ್ಗೆ ಹೇಳ್ತೀನಿ, ಓಕೆನಾ? ಆಯ್ತು, ಆದಷ್ಟು ಬೇಗ ನನಗೆ ಅಪ್ಡೇಟ್ ಮಾಡು. ನನಗನ್ಸುತ್ತೆ ಜಯದೇವೇ ಮಾಡಿ ಸಿಕ್ಕಾಕೊಂಡಿರೋದು ಅಂತ. ಅವನು ಆಡೋದು ನೋಡಿದ್ರೆ ನನಗೆ ಆವಾಗಲೇ ಡೌಟ್ ಬರ್ಬೇಕಾಗಿತ್ತು. ಅಯ್ಯೋ ದೇವ್ರೆ, ಆ ಡೌಟ್ ನಿಜ ಆಗ್ಬಿಟ್ರೆ
ಜಯದೇವನ್ ಹೆಂಗಪ್ಪ ಕಾಪಾಡೋದು ಇದರಿಂದ ದೇವ್ರೆ? ಮಾಮ್, ಬರೀ ನಿಂದೆ ಹೇಳ್ತಿರ್ಬೇಡ, ಸ್ವಲ್ಪ ನನ್ನ ವರ್ಷನು ಕೇಳಿಸ್ಕೊ. ಹೇಳು. ನಾನೇನು ಯಾರಿಗೋ ಮೋಸ ಮಾಡಿಲ್ಲ ಅಮ್ಮ. ನನಗೆ ಒಂದು ಕಮಿಟ್ಮೆಂಟ್ ಇತ್ತು, ಅದಕ್ಕೆ ಆ ಫಂಡನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಅಷ್ಟೇನೆ. ನಾನೇನು ಶೋಕಿ ಮಾಡೋದಕ್ಕೋಸ್ಕರ ಆ ದುಡ್ಡನ್ನ ಬಳಸ್ಕೊಂಡಿಲ್ಲ. ಒಂದು ಬಿಸ್ನೆಸ್ ಸೆಟಪ್ ಮಾಡೋದಕ್ಕೆ ಅಂತ ಆ ಫಂಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅಲ್ಲಮ್ಮ, ದೊಡ್ಡದಾಗಿ ಒಂದು ಕನ್ಸ್ ಕಾಣ್ತೀವಿ, ಅದೇ ತಪ್ಪ? ಕನಸು ಕಾಣೋದು ತಪ್ಪಲ್ಲಪ್ಪ, ಆದ್ರೆ ಅದಕ್ಕೆ ಕಂಡವರು ದುಡ್ಡು ಪಡೆದುಕೊಳ್ಳೋದು ತಪ್ಪು. ಏಯ್, ನೀನು ಮಾಡಿರೋದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಕರೆಯಲ್ಲ ಕಣೋ, ಕಳ್ತನ ಅಂತಾರೆ, ಫ್ರಾಡ್ ಅಂತ ಕರೆಸ್ಕೊಳ್ಳುತ್ತೆ ಸೊಸೈಟಿಲಿ. ಅದು ನಾನು ನಿಮಗೆ ಸಾವು ಸತಿ ಗಿವಿ ಹೇಳ್ಬೇಕು ಹೇಳಿದ್ದೀನಿ, ಅದಕ್ಕೆ ಕೇಳ್ಬೇಕಲ್ಲ. ಇವನಿಗೆ ಗೌತಮ್ ಜೀವಂತರ ದೊಡ್ಡ ಜನ ಆಗ್ಬೇಕು ಅಂತ ಆಸೆ, ಆದ್ರೆ ಹೆಂಗೆ ಅಂತ ಗೊತ್ತಿತ್ತು. ಮತ್ತೇನ್ ಮಾಡುವಂತೆ ಮಾಂಸ ನನ್ನ ಹೆಸರಿಗಷ್ಟೇ ಹೇಳ್ಕೊಡೋದಕ್ಕಷ್ಟೇ ನಾವು ಗ್ರೇಟ್ ದಿವಾನ್ ಫ್ಯಾಮಿಲಿ ಮೆಂಬರ್ಸ್. ಆದ್ರೆ ₹1 ಆಫ್ಟರ್ 1 ಸಿಂಗಲ್ ರೂಪಿ ಬೇಕು ಅಂದ್ರು ಬಿಗ್ ಬ್ರದರ್ ಮುಂದೆ ಕೈ ಚಾಚ್ಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತ್ಕೋಬೇಕು. ನಾಚಿಕೆ ಆಗುತ್ತೆ ನನಗೆ. ನಮಗೂ ಒಂದು ಲೈಫ್ ಅಂತ ಇದೆ, ಒಂದು ಆಂಬಿಷನ್ಸ್ ಅಂತ ಇದೆ. ಆ ಆಂಬಿಷನ್ಸ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂದ್ರೆ ದುಡ್ಡು ಬೇಕು ಅಂತ ಇಂಥದ್ದೇನಾದ್ರೂ ಮಾಡ್ಲೇಬೇಕು. ಮಾಡ್ದಾಗ್ಲೇ ನಮಗೇನ್ ಬೇಕೋ ಅದು ನಮಗ್ ಸಿಗೋದು. ಲೈಫಲ್ಲಿ ಒಂಚೂರು ಉದ್ಧಾರ ಆಗೋದು. ಅಷ್ಟಕ್ಕೂ ಈಗಾಗಿರೋ ಪ್ರಾಬ್ಲಮ್ ಆದ್ರೂ ಏನು? ಮಾಮ್, ಅಣ್ಣನಿಗೆ ಸೇರ್ಬೇಕಾಗಿರೋ ಪ್ರತಿಯೊಂದರಲ್ಲೂ ನನಗೂ ಪಾಲಿದೆ. ಅಂಡ್ ನನ್ನ ಪಾಲಲ್ಲಿ ನಾನು ಒಂಚೂರು ಎತ್ಕೊಂಡಿದ್ದೀನಿ ಅಷ್ಟೇನೆ. ಇಟ್ ಇಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ನಾನು ಮಾಡಿರೋ ಸರಿಯಾಗೇ ಇದೆ. ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ನೀನ್ ಮಾಡಕ್ ಮುಂಚೆ ನಮಗೆ ಒಂದ್ ಮಾತು ಹೇಳ್ಬಿಟ್ಟು ಮಾಡು. ಯಾರಾದ್ರೂ ಎದ್ದು ಬಾಗಿಲು ತೆಗೆಯೋದಲ್ವಾ? ಇವತ್ತೇನ್ ಕೆಲ್ಸ ಬೇಗ ಮುಗೀತಮ್ಮ? ಹಾ ಅತ್ತೆ, ಬೇಗ ಮುಗೀತು. ವೆರಿ ಗುಡ್. ಹೋಗ್ ಫ್ರೆಶ್ ಅಪ್ ಆಗಿ. ಏನಾದ್ರು ಜ್ಯೂಸ್ ಮಾಡ್ಕೊಡ್ಲಾ? ಒಂದ್ ಚಿಲ್ಡ್ ಬಿಯರ್ ಇದ್ರೆ ಸಾಕು. ಅಲ್ಲಮ್ಮ, ಏನ್ ಕೇಳಿದೆ ನೀನು? ಅತ್ತೆ, ಸುಮ್ನೆ ತಮಾಷೆ ಹೇಳ್ದೆ ಅಷ್ಟೇ, ಶಾಕ್ ಆಗ್ಬೇಡಿ. ಬಾ, ನಾನ್ ನಿಜ ಅನ್ಕೊಂಬಿಟ್ಟೆ. ಜಸ್ಟ್ ಒಂದ್ ಬಿಯರ್ಗೆ ಇಷ್ಟು ರಿಯಾಕ್ಷನ್ ಆದ್ರೆ ಇನ್ನೇನಾದ್ರೂ ನಾನು ಕುಡಿಯೋದ್ ಗೊತ್ತಾದ್ರೆ ಹಾರ್ಟೇ ಫೇಲ್ ಆಗ್ಬಿಡತ್ತೆ. ಸರಿ, ಈಗ ಹೇಳಮ್ಮ, ಬಿಸಿ ಬಿಸಿ ಕಾಫಿ ಕೊಡ್ಲಾ ಇಲ್ಲ ಜ್ಯೂಸ್ ಕೊಡ್ಲಾ? ಜ್ಯೂಸ್ ಅತ್ತೆ. ಸರಿ, ಮಾಡ್ಕೊಂಡ್ ಬರ್ತೀನಿ. ಓಕೆ. ಎಲ್ಲ ಇವ್ರನ್ನೇ ಕೇಳೋರಾದ್ರು, ನಂಗೇನ್ ಬೇಕು ನಂಗೇನ್ ಬೇಡ ಅಂತ ಒಬ್ರು ಕೇಳೋರಿಲ್ಲ. ಅಯ್ಯೋ, ಮತ್ಯಾರಪ್ಪ? ಯುವರ್ ಆರ್ಡರ್ ಮ್ಯಾಮ್. ಕಂಡೆನ್ಸರ್ ತರಕ್ ಹೋಗು. ಏನಪ್ಪ ಇದು? AC ಡೆಲಿವರಿ ಮೇಡಮ್. ACನಾ? ನಾವು ಆರ್ಡರ್ ಮಾಡಿಲ್ಲಪ್ಪ, ರಾಂಗ್ ಅಡ್ರೆಸ್ ಇರ್ಬೋದು. ಅತ್ತೆ, ನಾನೇ ಆರ್ಡರ್ ಮಾಡಿದ್ದು. ನೀನ್ ಆರ್ಡರ್ ಮಾಡಿದ್ಯಾ? ಹಾ ಅತ್ತೆ. ಸರಿ ಮೇಡಮ್, ನಾನು AC ಕಂಡೆನ್ಸರ್ ತಗೊಂಡ್ಬರ್ತೀನಿ. ಅಲ್ಲ ಮಹಿಮಾ, ನಿನಗೆ AC ಬೇಕು ಅಂತ ಹೇಳಿದ್ದಿದ್ರೆ ನಾನೇ ತರಿಸ್ತಿದ್ನಲ್ಲಮ್ಮ. ದಟ್ಸ್ ಓಕೆ ಮಾವ. ನೀವು ಆರ್ಡರ್ ಮಾಡಿದ್ರೇನು ನಾನು ಆರ್ಡರ್ ಮಾಡಿದ್ರೇನು, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ನಾನೇ ಆರ್ಡರ್ ಮಾಡಿದೆ. ಅಲ್ವಾ ಮತ್ತೆ, ಅವಳಿಗೇನೋ AC ಬೇಕು ಅನ್ಸಿದೆ, ಅದಕ್ಕೆ ತರಿಸ್ಕೊಂಡಿದ್ದಾಳೆ. ಯಾರು ತರಿಸಿದ್ರೇನಂತೆ, ACಲಿ ತಂಪಾದ ಗಾಳಿ ಬರ್ಬೇಕಷ್ಟೆ. ಏನಿದು, ಎಲ್ರು ಹೀಗೆ ನಿಂತ್ಕೊಂಡಿದ್ದೀರಾ? ಏನಿದು? ಜೀವ, ನನಗೆ ಬೇಕು ಅಂತ AC ಆರ್ಡರ್ ಮಾಡಿದ್ದೆ, ಇವಾಗ ತಾನೇ ಬಂತು. ಕಂಡೆನ್ಸರ್ ಬಾಕ್ಸ್ ತರಕ್ ಹೋಗಿದ್ದಾರೆ. AC ಆರ್ಡರ್ ಮಾಡ್ತೀಯಾ? ಯಾರನ್ನ ಕೇಳಿ AC ಆರ್ಡರ್ ಮಾಡ್ದೆ? ನಾವೆಲ್ಲ ಇದೀವಿ, ಒಂದ್ ಮಾತು ನಮ್ಮನ್ನ ಕೇಳ್ಬೇಕಲ್ವಾ? ನೀನೊಬ್ಳೆ ಹೇಗೆ ಡಿಸಿಷನ್ ತಗೊಂಡೆ? ಏನ್ ಹೇಳ್ತಿದ್ಯಾ ಜೀವ? ಆಫ್ಟರ್ ಆಲ್ ಒಂದ್ AC ಆರ್ಡರ್ ಮಾಡಕ್ಕೆ ಪರ್ಮಿಷನ್ ತಗೋಬೇಕಾ? ಅಷ್ಟು ಫ್ರೀಡಮ್ ಇಲ್ವಾ ನನ್ಗೆ? ದಿಸ್ ಇಸ್ ಟೂ ಮಚ್.
ಹೇಳಿ ಭೂಮಿಕಾ, ಎಲ್ಲೋಗೋಣ ಈಗ? ಎಲ್ಲ ಹೋಗೋಣ ಅಂತ ನನ್ನೇನು ಕೇಳಿದ್ರೆ ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಯೂಶಲಿ ನನ್ನ ಶೆಡ್ಯೂಲ್ನ ಪ್ಲಾನ್ ಮಾಡೋದು ನನ್ನ ಪಿ ಎ. ಹಾಗಾಗಿ ಅವ್ರು ಎಲ್ಲ ಹೇಳ್ತಾರೋ ಅಲ್ಲಿಗೆ ಹೋಗ್ತೀನಿ. ಅಲ್ಲ ಮತ್ತೆ ಅಜ್ಜಿಗೆ ನೀವು ಹೇಳಿದ್ರಿ. ಹಾಗಂತ ನಾನು ಎಲ್ಲೋಗ್ಲಿ ಅಂತ ಅಜ್ಜಿನ ಕೇಳೋಕ್ಕಾಗುತ್ತಾ? ನೋನು, ನೀವೇ ಯಾವುದಾದ್ರೂ ಪ್ಲೇಸ್ ಸಜೆಸ್ಟ್ ಮಾಡಿ. ನನಗೆ ಮನೆ ಬಿಟ್ರೆ ಇನ್ಸ್ಟಿಟ್ಯೂಟು, ಅದು ಬಿಟ್ರೆ ಏನೂ ಗೊತ್ತಿಲ್ಲ. ಅಪ್ಪ ಅಮ್ಮ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ರೆ ಅವ್ರ ಜೊತೆ ಹೋಗ್ತಿದ್ದೆ ಅಷ್ಟೇ. ಓಕೆ. ಆನಂದ ಕೆಂಡ ಫಸ್ಟ್ ನೈಟ್ ಯಾವಾಗಲೂ ಮಾಡ್ಕೋತಿರೋ ನಿಮಗೋಸ್ಕರ ಹಾಸ್ಗಿ ನಿಂಬು ಕಾಯ್ತಾ ಇದೆ ಕೋಣ ಗೆಳೆಯ. ಬೇಡ, ಅವರು ಕೇಳಿದ್ರೆ ಏನೇನೋ ಐಡಿಯಾ ಕೊಡ್ತಾರೆ. ಕರೆಕ್ಟ್, ನನ್ನ ಬೇಕು ಅಂತಾನೆ ಸಿಕ್ಕಾಕ್ಸ್ತಾನೆ. ನಿಮ್ಮ ಫ್ರೆಂಡ್ಸ್ ಕೇಳಿ ನೋಡಿ. ಅವರಂತೂ ಬೇಡವೇ ಬೇಡ. 5 ನಿಮಿಷಕ್ಕೂ ಕಾಲ್ ಮಾಡ್ಬಿಟ್ಟು ಎಲ್ಲಿ ಹೋಗ್ತಿದ್ಯಾ, ಏನು ಮಾಡ್ತಿದ್ದೀರಾ, ಸುಮ್ಮನೆ ತಲೆನೋವು. ಏನು ಮಾಡೋದೀಗ? ನಿಮ್ಗೆ ಯಾವುದಾದ್ರೂ ಫೇವ್ರೆಟ್ ಪ್ಲೇಸ್ ಇದ್ರೆ ಹೇಳಿ, ಅಲ್ಲಿಗೆ ಹೋಗೋಣ. ನನ್ನ ಫೇವ್ರೆಟ್ ಪ್ಲೇಸ್ ಮನೆ. ಅಲ್ಲಿಗೆ ಹೋಗೋಣವಾ? ಹಾ, ಬಟ್ ಅಜ್ಜಿ ಗೊತ್ತಾದ್ರೆ? ಅಜ್ಜಿ ಗೊತ್ತಾದ್ರೆ ಆಮೇಲೆ ಕಷ್ಟ ಆಗುತ್ತೆ. ಬೇಡ, ಅದೇ ಗುಡ್ ಐಡಿಯಾ. ಅಲ್ಲ, ನೀವು ಮತ್ತೆ ಆನಂದ್ ಅವರು ಎಲ್ಲೂ ಹೋಗೇ ಇಲ್ವಾ? ನಾನು ಆನಂದ್ ಬೇಡ ಬಿಡಿ. ಒಂದು ನಿಮಿಷ ಗೂಗಲ್ ಚೆಕ್ ಮಾಡ್ತಿದ್ದೀನಿ. ಸಾರಿ ಭೂಮಿಕಾ, ನಮಗೆ ಸೂಟ್ ಆಗುವಂಥ ಪ್ಲೇಸ್ ಯಾವುದೂ ಸಿಗ್ತಾ ಇಲ್ಲ. ಏನು ಮಾಡೋದು? ಇದೇನಿದು? ಇದೇನ್ರಿ ಸಿಗರೆಟ್ ತುಂಡು? ಇದನ್ನ ಯಾಕೆ ಹಿಡ್ಕೊಂಡು ಓಡಾಡ್ತಿದ್ದೀರಾ? ನಮ್ಮ ಮನೆ ಬಾಲ್ಕನಿಯಲ್ಲಿ ಬಿದ್ದಿತ್ತು. ನಮ್ ಬಾಲ್ಕನಿಲ್ಲ? ನಮ್ಮನೆಗೂ ಸಿಗರೆಟ್ಗೂ ಏನ್ರಿ ಸಂಬಂಧ ರೀ? ಮೋಸ್ಟ್ಲಿ ಇದನ್ನ ಮೇಲಿನ ಮನೆಯವರೇ ನಮ್ಮನೆ ಬಾಲ್ಕನಿಗೆ ಸೇದ್ ಬಿಸಾಕಿರ್ಬೇಕು. ಛೀ, ಚೂರು ಸಿವಿಕ್ ಸೆನ್ಸ್ ಇಲ್ಲ. ಎಲ್ಲಿ ಎಸಿಬೇಕು ಅಂತಾನೂ ಗೊತ್ತಿಲ್ಲ. ಬೇರೆಯವ್ರಿಗೆ ಮಾತ್ರ ಆಚಾರ ಆದರ್ಶ ಅಂತ ಉಪದೇಶ ಮಾಡಕ್ ಬರ್ತಾರೆ. ರೀ, ನೀವೇನ್ರಿ ಒಳ್ಳೆ ದೊಡ್ಡ ಸಂಶೋಧನೆ ಮಾಡೋ ತರ ಇದನ್ನ ನೋಡ್ತಾ ನಿಂತಿದ್ದೀರಾ? ಹೋಗಿ ವೇಸ್ಟ್ ಬಾಸ್ಕೆಟ್ ಹಾಕ್ರಿ. ಅಲ್ಲ ಮಂದಾಕಿನಿ, ಮೇಲ್ಗಡೆ ಮನೆಯವರು ಅಕ್ಕಪಕ್ಕದ ಮನೆಯವರು ಇಷ್ಟು ವರ್ಷ ಇದನ್ನ ಬಿಸಾಕಿರ್ಲಿಲ್ಲ. ಇವತ್ತು ಯಾಕೆ ಇದ್ದಕ್ಕಿದ್ದಂಗೆ ಬಿಸಾಕ್ತಾರೆ? ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ನಮ್ಮನೆ ಬಾಲ್ಕನಿಯಲ್ಲಿ ಇದು ಹೇಗೆ ಬರಕ್ ಸಾಧ್ಯ? ಹೊರಗ್ನವ್ರು ಯಾರೋ ತಂದು ಬಿಸಾಕಿದ್ದಾರೆ ಅಂದ್ರೆ ನಂಗೆ ನಂಬಕ್ಕಾಗ್ತಾ ಇಲ್ಲ. ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ನಮ್ಮನೆಯವರೇ ಯಾರೋ ಸಿಗರೆಟ್ ಸೇದಿ ನಮ್ ಬಾಲ್ಕನಿಲಿ ಹಾಕಿದ್ದಾರೆ ಅಂತ ಅರ್ಥನಾ? ನಾನಂತೂ ಸೇದಿಲ್ಲಪ್ಪ. ಅಪ್ಪ, ನಂಗೆ ಯಾಕೋ ಅಮ್ಮನ ಮೇಲೆನೆ ಡೌಟು. ಅಕ್ಕ ಬೇರೆ ಮನೇಲಿ ಇಲ್ವಲ್ಲ, ಸೊ ಮನೆ ಕೆಲಸ ಎಲ್ಲ ಅಮ್ಮನೇ ಮಾಡ್ಬೇಕು. ಆ ಟೆನ್ಷನ್ ಅಲ್ಲಿ ಸಿಗರೆಟ್ ಸೇದೋದ್ ಕಲ್ತಿರ್ಬೇಕು ಅಲ್ವಾ ಅಮ್ಮ? ನಿನ್ನ ಮಾತಾಡ್ತೀನಿ ನೀನು. ಇರ್ಬೋದು ಕಂದ. ಸದಾಶಿವ, ನಾನೇ ಗೊತ್ತು ಗೊತ್ತು. ಖಂಡಿತ ಅನಿಸ್ತಾ ಇದೆ ಇದು ನಮ್ಮ ಮೇಲ್ಮನೆಯವ್ರದ ಕೆಲಸ ಅಂತ. ಇನ್ನೊಂದ್ಸಲಿ ಇದನ್ನೇನಾದ್ರೂ ರಿಪೀಟ್ ಮಾಡ್ಲಿ, ನಾನೇ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ನಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ನಾನ್ ಮಾಡ್ಬಾರ್ದ? ಖಂಡಿತ ಮಾಡೇ ಮಾಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಇಂಥ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದೀನಿ. ಇನ್ನೊಂದ್ಸಲಿ ಅವ್ರು ಈ ತರ ಮಾಡ್ಲಿ, ಆಗಿ ಮಂದಾಕಿನಿ ಏನು ಅಂತ ನಾನು ಅವ್ರಿಗೆ ತೋರಿಸ್ತೀನಿ. ನೋಡ್ತಾ ಇದ್ದೀನಿ. ಹಾಯ್ ಮಹಿ. ಹಾಯ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನೀನು ಕೂತಿರು, ಬರ್ತೀನಿ. ಕಮಾನ್ ಮಹಿ, ಯಾಕೆ ಯಾವಾಗಲೂ ವರ್ಕ್ ಅಂತ ಹೇಳ್ತೀಯಾ? ಒಳ್ಳೆ ಟಿಪಿಕಲ್ ಹುಡುಗಿ ತರ ಆಗೋಗಿದ್ಯಾ? ನಾನಿಲ್ಲಿ ಮಾತಾಡ್ತಿದ್ದೀನಿ, ನೀನು ವರ್ಕ್ ಮಾಡ್ತಾನೆ ಇದೆಯಲ್ಲ ಮಹಿ. ಮಹಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ನಿನ್ ಮುಂದೆ ಇದ್ದೀನಲ್ಲ. ಟಾಕ್ ಟು ಮೀ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ತುಂಬಾನೇ ಇಂಪಾರ್ಟೆಂಟ್ ಅಸೈನ್ಮೆಂಟ್. ವಾಟ್ ಎವರ್, ನನ್ನ ಫ್ರೆಂಡ್ಶಿಪ್ ಗಿಂತ ಇಂಪಾರ್ಟೆಂಟ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಏನ್ ಗೊತ್ತಾ ಮಹಿ, ನೀನ್ ಯಾವಾಗ್ಲೂ ಪಾರ್ಟಿ ಅನ್ಕೊಂಡು ಆಲ್ಕೋಹಾಲಿಕ್ ಆಗಿದ್ದೆ.
ಈಗ ಸಡನ್ ಆಗಿ ವರ್ಕ್ಹಾಲಿಕ್ ಆಗ್ಬಿಟ್ಟಿದ್ಯಾ, ಯಾವಾಗ ನೋಡಿದ್ರು ವರ್ಕ್ ವರ್ಕ್ ವರ್ಕ್. ನನ್ಗಂತೂ ನಿನ್ನೆ ಹೊಸ ವರ್ಷನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. 2-3 ಅವರ್ಸ್ ವರ್ಕ್ ಮಾಡ್ತಿದ್ದವಳು ಈಗ ಫುಲ್ ಡೇ ಬಿಸಿ ಅಂತ ಬೋರ್ಡ್ ಹಾಕೊಂಡು ಆಫೀಸಲ್ಲೇ ಕೂತಿರ್ತೀಯ. ಕಮ್ ಆನ್ ಮಹಿ, ಲೆಟ್ಸ್ ಗೋ ಔಟ್. ಪ್ಲೀಸ್ ದೀಪ್, ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನಾನೀಗ ಮುಂಚಿನ ತರ ಇರಕ್ಕಾಗಲ್ಲ. ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ ಮಹಿ. ವೆರಿ ನೈಸ್. ಇವರು ಫುಡ್ ಎಂಜಾಯ್ ಮಾಡೋದೇ ಚಂದ. ರಿಯಲಿ ನೈಸ್. ಥ್ಯಾಂಕ್ ಯು. ಲೇಟು ಚಿನ್ನ, ಫೋನು ಬೇಗ ಎತ್ತಲ್ಲ. ಅಪ್ಪ ಬೇಗ ಫೋನ್ ಎತ್ತೋ, ನನ್ಗೆ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಆನಂದ್, ಡೇಟ್ಗೆ ಹೋಗಿರೋದು ಅವರಿಬ್ರು, ನಿನಗೆ ಯಾಕಪ್ಪ ಟೆನ್ಷನ್? ಚಿನ್ನ, ಎಲ್ಲೋ ಸೈಕ್ಲೋನ್ ಆದ್ರೆ ಇಲ್ಲಿ ವಾಯುಭಾರ ಕುಸಿತ ಆಗಿ ಮಳೆ ಬರಲ್ವಾ? ಅದೇ ತರನೇ ಇದು. ನಮ್ಮ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಅಲ್ಲೇ ಡೌಟ್ಗಳಾಗಿ ನನ್ಗೆ ಏನ್ ಫೋನ್ ಮಾಡ್ತಾನೋ, ಏನ್ ಎಡವಟ್ ಮಾಡ್ಕೋತಾನ ಅನ್ನೋ ಟೆನ್ಷನ್ ನನ್ಗೆ. ಬೇಗ ತೆಗ್ಯೋ. ಆನಂದ, ನಾನು ಭೂಮಿಕಾ ಅವ್ರ ಜೊತೆ ಕೆಫೆನಲ್ಲಿ ಬಿಸಿ ಆಗಿದ್ದೇನೆ, ಆಮೇಲೆ ಮಾಡ್ತೀನಿ. ಓಕೆ ಬಾಯ್. ಏನಾಯ್ತು? ಭೂಮಿಕನ್ ಜೊತೆಗೆ ಕಾಫಿ ಡೇಲಿ ಇದ್ದೀನಿ, ಬಿಸಿ ಕಣೋ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಟ್ಟೆ ಮಾಡ್ಬಿಟ್ಟ. ನಾನ್ ಹೇಳಿರ್ಲಿಲ್ವಾ ಹೆಂಡತಿ ಬಂದ್ಮೇಲೆ ಫ್ರೆಂಡ್ಸ್ಗೆ ಟಾಟಾ ಬಾಯ್ ಗಯಾ ಅಂತ ಹೇಳ್ತಾನೆ ಅಂತ? ಪಾಪ ನಿನ್ಗೆ ಈ ರೀತಿ ಶೇಪ್ ಔಟ್ ಆಗ್ಬಾರ್ದಾಗಿತ್ತು. ಯಾರು ಇದನ್ ಮಾಡಿದ್ದು? ಕರ್ಸವ್ನ. ಗೌತಮರಿಗೆ ಏನಾಯ್ತು? ಏನಾದ್ರೂ ಬಿತ್ತಾ? ಸ್ವಲ್ಪ ಸುಮ್ಮನೆ ಇರ್ರಿ. ಯಾರೀ ಶೆಫು? ಕರೀರಿ. ಏನಾಯ್ತು ಸರ್? ಇದನ್ನ ಯಾರೇ ಮಾಡಿದ್ದು? ಶೆಫ್ನ ಕರೀರಿ. ಏನಾಯ್ತು ಹೇಳಿ ಸರ್, ನಾನೇ ಕೆಫೆ ಓನರ್. ಸೊ ವಾಟ್? ಶೆಫ್ನ ಕರೀರಿ. ಸಾರಿ ಗೌತಮರೇ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಚೆನ್ನಾಗಿಲ್ಲ ಅಂದ್ರೆ ಬಿಟ್ಬಿಡಿ, ಪರವಾಗಿಲ್ಲ, ನಾವು ಬೇರೆ ಕಡೆ ಹೋಗೋಣ ಬನ್ನಿ ಪ್ಲೀಸ್. ಅದೆಲ್ಲ ಆಗಲ್ಲ, ನಾನು ಅವನ ಹತ್ರ ಮಾತಾಡ್ಲೇಬೇಕು. ಏನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಕರೀರಿ ಅವನ್ನ. ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್, ಏನೇ ಪ್ರಾಬ್ಲಮ್ ಇದ್ರು ನಾನು ಅಟೆಂಡ್ ಮಾಡ್ತೀನಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಅವ್ರ ಹತ್ರನೇ ಮಾತಾಡ್ಬೇಕು. ಇಸ್ ದಟ್ ಕ್ಲಿಯರ್? ಕರೀರಿ ಅವನ್ನ. ಮ್ಯಾನೇಜರ್ ಬನ್ರಲ್ಲಿ, ಶೆಫ್ನ ಕರ್ಕೊಂಬನ್ನಿ. ಕರ್ಕೊಂಬರ್ತೀನಿ ಸರ್. ಹೇಳಿ, ಏನು ವಿಷಯ? ಗೌತಮ್ ದಿವಾನ್ ಅವ್ರಿಲ್ವಾ? ಇಲ್ಲ, ಅವ್ರ ಮನೇಲಿಲ್ಲ. ಏನ್ ವಿಷಯ? ಇದು ಈ ಮನೆಗೆ ಸಂಬಂಧಿಸಿದ ವಿಷಯ, ತುಂಬಾನೇ ಇಂಪಾರ್ಟೆಂಟ್. ಗೌತಮ್ ದಿವಾನ್ ಅವ್ರ ತಾತ ಧನವೀರ ದಿವಾನ್ ಅವರು ಗೌತಮ್ ಅವರ ಹೆಸರಲ್ಲಿ ಒಂದು ವಿಲ್ ಮಾಡಿಟ್ಟಿದ್ದಾರೆ. ಮದುವೆ ಆಯ್ತಲ್ಲ, ಈಗ ಅದನ್ನ ಪ್ರಸ್ತಾಪ ಮಾಡಬೇಕು. ಆ ವಿಷಯನ ನಾವು ಅವ್ರ ಹತ್ರನೇ ಮಾತಾಡ್ಬೇಕು. ನೋಡಿ, ಈಗೇನು ವಿಲ್ ಬರೆದಿದ್ದಾರಲ್ಲ, ಅವ್ರ ಹೆಂಡತಿ ನಾನು, ಅಂದ್ರೆ ಗೌತಮ್ ಅಜ್ಜಿ. ಹೇಳಿ, ಏನದು? ಸಾರಿ, ಗೌತಮ್ ದಿವಾನ್ ಅವ್ರು ಬಂದಾಗ ನಾವು ಬಂದಿದ್ವಿ ಅಂತ ಹೇಳಿ. ನಾವು ಎಲ್ಲ ವಿಷಯನ ಅವ್ರ ಹತ್ರನೇ ಮಾತಾಡ್ತೀವಿ. ನಾವಿನ್ ಬರ್ತೀವಿ. ಇದೇನು ಹಾಗೆ ಹೊರಟು ಬಿಟ್ರಿ? ಜ್ಯೂಸು, ಕಾಫಿನೋ, ಟೀನೋ ಏನಾದ್ರೂ ತಗೊಂಡು ಹೋಗ್ಬೋದಲ್ಲ? ಪರವಾಗಿಲ್ಲ, ನಾವು ಇನ್ನೊಂದ್ಸಲ ಬರ್ತೀವಿ. ನಾವು ಬಂದಿದ್ವಿ ಅಂತ ಸಾರಿಗೆ ಹೇಳ್ಬಿಡಿ. ಸರಿ. ಫುಡ್ ಆರ್ಡರ್ ಸರ್. ಫುಡ್ ಆರ್ಡರ್? ನಾವ್ಯಾರು ಆರ್ಡರ್ ಮಾಡಿಲ್ವಲ್ಲಪ್ಪ? ಚಿಕನ್ ಆರ್ಡರ್ ಮಾಡಿದ್ದಾರೆ ಸರ್. ಚಿಕನ್? ನಾವು ಆರ್ಡರ್ ಮಾಡಿಲ್ಲ, ನೀ ಅಡ್ರೆಸ್ ತಪ್ಪು ಬಂದಿರಬೇಕು. ಇಲ್ಲ ಸರ್, ಇದೇ ಫ್ಲಾಟ್ ನಂಬರು. ಇಲ್ಲಪ್ಪ, ನಾವ್ಯಾರು ಚಿಕನ್ ಆರ್ಡರ್ ಮಾಡಿಲ್ಲ. ನಾನೇ ಆರ್ಡರ್ ಮಾಡಿದ್ದು ಮಾವ.
ಥ್ಯಾಂಕ್ ಯು ಮೇಡಮ್. ಏನ್ ಮಂದಾಕಿನಿ ಇದು? ನಮ್ಮಲ್ಲಿ ಮಾಂಸದ ಮಾತೇ ಇಲ್ಲ. ಇದನ್ನೆಲ್ಲ ಹೇಗೆ ಜೀರ್ಣಿಸ್ಕೊಳ್ಳೋದು? ನಾವ್ಯಾರು ತಿನ್ನಲ್ವಲ್ಲ, ಅಷ್ಟು ಸಾಕು ಬಿಡಿ. ಆ ಮಗು ಏನೋ ಇಷ್ಟಪಟ್ಟಿದೆ, ತರ್ಸ್ಕೊಂಡಿದ್ದಾಳೆ, ತಿನ್ಕೊಳ್ಳಿ. ನೋಡಿ, ಇದೆಲ್ಲ ಗೊತ್ತಿದ್ದೆ ಅಲ್ವಾ ನಾವು ಅವಳನ್ನ ಮನೆ ತುಂಬಿಸ್ಕೊಂಡಿದ್ದು. ಆದರೂ ಇದನ್ನೆಲ್ಲ ಹೇಗೆ ನೋಡ್ಕೊಂಡು ಸುಮ್ಮನಿರೋದು ಮಂದಾಕಿನಿ? ರೀ, ನಾವು ಅವಳನ್ನ ಮಾತ್ರ ಮನೆ ತುಂಬಿಸ್ಕೊಂಡಿಲ್ಲ, ಜೊತೆಗೆ ಅವಳ ಗುಣ, ಸ್ವಭಾವ, ಅಭ್ಯಾಸಗಳು ಇದನ್ನೆಲ್ಲ ಮನೆ ತುಂಬಿಸ್ಕೊಂಡಿದ್ದೀವಿ. ಅದನ್ನ ನಾವು ಮರಿಬಾರ್ದಲ್ವಾ? ನಮ್ಮ ಮಗ ಅವಳ ಜೊತೆ ಖುಷಿಯಾಗಿರ್ತಾನೆ ಅಂದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ರೀ. ನೀನ್ ಹೇಳೋದೆಲ್ಲ ಸರಿ ಮಂದಾಕಿನಿ, ಆದರೂ ರೀ, ನಿಮಗ್ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಮತ್ತೆ ಅದೇ ಅದೇ ಅಂತ ಹೇಳ್ತಾ ಇದ್ದೀರಲ್ಲ, ಬಿಟ್ಬಿಡಿ. ವಿವಿಧತೆನಲ್ಲಿ ಏಕತೆ, ಅದೇ ನಮ್ಮ ಶ್ರೇಷ್ಠತೆ ಅಂತ ಮಕ್ಕಳನ್ನ ಕೂರಿಸ್ಕೊಂಡು ಪಾಠ ಮಾಡ್ತಿದ್ರಲ್ಲ, ಇದು ಪ್ಲೀಸ್ ಹಾಗೆ ಅಂತ ಅನ್ಕೊಂಡ್ಬಿಡಿ. ಇನ್ಯಾರು ಈ ವಿಷಯದ ಬಗ್ಗೆ ಮಾತಾಡಬಾರ್ದು, ತುಟಿಕ್ ಪಿಟಿಕ್ ಅನ್ಬಾರ್ದು. ಇಲ್ಲಿಗೆ ಬಿಟ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನಿಮ್ ಜೊತೆ ಆಚೆ ಒಂದ್ ದಿನ ಅಲ್ಲ, 1 ಗಂಟೆ ಕೂಡ ಕಳೆಯೋದು ಕಷ್ಟ ಅಂತ ಅನಿಸ್ತಾ ಇತ್ತು. ಹೇಗಪ್ಪ ಇಡೀ ದಿವಸ ಟೈಮ್ ಸ್ಪೆಂಡ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆಗಿದ್ದೇ ಬೇರೆ. ಇಡೀ ದಿವಸ ನಾವು ಜೊತೆಲಿ ಕಳೆದಿದ್ದೀವಿ. ಎಷ್ಟು ಗ್ರೇಟ್ ಅಲ್ವಾ? ಒಂಥರ ಮಿರಾಕಲ್ ತರ. ಹೌದು, ಮಿರಾಕಲ್, ದೊಡ್ಡ ಮಿರಾಕಲ್. ವಿಚಿತ್ರವಾದ ಸತ್ಯ ಅಂತಾರಲ್ಲ, ಆ ಥರ. ಅಂತೂ ಯಾವ್ದು ಅಸಾಧ್ಯ ಅಂತ ಅನಿಸ್ತಿತ್ತೋ ಅದನ್ನ ಸಾಧ್ಯ ಮಾಡಿ ತೋರಿಸಿದೀವಿ. ನಾವಿಬ್ರು ಒಂದಿನ ಜೊತೆಲೇ ಇದ್ವಿ, ಅದು ಜಗಳ ಮಾಡ್ದೆ. ದಟ್ ಈಸ್ ಇಂಪಾರ್ಟೆಂಟ್. ಹೌದಲ್ವಾ? ನಾನು ಇದನ್ನ ಗಮನಿಸ್ಲೇ ಇಲ್ಲ. ನೋಡಿ, ನೀವು ಹೇಳಿದ್ಮೇಲೆ ಫ್ಲಾಶ್ ಆಗ್ತಾ ಇದೆ. ಇಡೀ ದಿವಸ ನಾವು ಯಾವುದೇ ಒಂದು ವಿಷಯಕ್ಕೂ ಆರ್ಗ್ಯುಮೆಂಟ್ ಮಾಡಲೇ ಇಲ್ಲ. ಎಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಎಲ್ಲ ಸ್ಮೂತ್ ಆಗಿತ್ತು ಅಲ್ವಾ? ಸರ್ಪ್ರೈಸಿಂಗ್ ಏನ್ ಗೊತ್ತಾ, ನಮ್ಮಿಬ್ರು ಟೇಸ್ಟ್ ಬೇರೆ ಬೇರೆ ಆಗಿದ್ರು. ನನಗಿಷ್ಟ ಆಗಿದ್ದು, ನಿಮಗಿಷ್ಟ ಆಗಿದ್ದು ಎರಡೂ ಒಂದೇ ಜಾಗದಲ್ಲಿತ್ತು. ನಾವು ಹೋಗಿದ್ ಕೆಫೆ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು. ನೀವು ಬಹಳ ಖುಷಿ ಆಯ್ತು. ಆಕ್ಚುಲಿ ನೀವೆಲ್ ಮತ್ತೆ ಬೋರಿಂಗ್ ಆಗಿ ನನ್ನನ್ನ ಆಫೀಸ್ ಕರ್ಕೊಂಡು ಹೋಗಿ ಇಡೀ ದಿವಸ ಕೂರಿಸ್ಬಿಡ್ತೀರಾ ಅಂತ ಭಯ ಆಗಿತ್ತು. ಸದ್ಯ ನನ್ ಭಯ ನಿಜ ಆಗಿಲ್ವಲ್ಲ. ಸೇಮ್ ಹಿಯರ್. ನೀವು ಎಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಕರ್ಕೊಂಡೋಗಿ ನನಗೆ ಟ್ಯೂಷನ್ ತಗೊಂಡ್ಬಿಡ್ತೀರೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಒಟ್ನಲ್ಲೆಲ್ಲ ಚೆನ್ನಾಗಿತ್ತು. ನಾವಿಬ್ರು ಇಡೀ ದಿನ ಜಗಳ ಆಡದೆ ಜೊತೆಲಿದ್ವಿ ಅಂದ್ರೆ ಸುಮ್ಮನೆನಾ? ಇದಕ್ಕೆ ಯಾವ ಅವಾರ್ಡ್ ಕೊಟ್ಟರು ಕಡಿಮೆನೆ. ಇಂಡೈರೆಕ್ಟ್ ಆಗಿ ಏನ್ ಹೇಳಕ್ ಬರ್ತಿದ್ದೀರಾ? ನಾನ್ ಜಗಳ ಗಂಟಿ, ನಾನ್ ಇದ್ ಕಡೆ ಎಲ್ಲ ಜಗಳ ಆಗುತ್ತೆ ಅಂತನ? ನಾನೆಲ್ಲ ಹಾಗೆ ಹೇಳ್ದೆ? ನಮ್ಮಿಬ್ಬರನ್ನು ಸೇರಿಸ್ಕೊಂಡು ಹೇಳ್ದೆ. ನಾವು ಯಾವ ವಿಷಯಕ್ಕೂ ಆರ್ಗ್ಯೂ ಮಾಡ್ಲಿಲ್ವಲ್ಲ ಅಂತ. ಸುಮ್ನೆ ತೇಪೆ ಹಚ್ಚಕ್ಕೆ ಅಂತ ನೋಡ್ಬೇಡಿ. ನನ್ಗೆ ಗೊತ್ತು ನಿಮ್ ಮನ್ಸಲ್ಲಿ ಏನಿದೆ. ನಾನು ಆರ್ಗ್ಯುಮೆಂಟ್ ಶುರು ಮಾಡ್ತೀನಿ ಅಲ್ವಾ? ರೀ, ನಾನೆಲ್ರಿ ಹಾಗೆ ಹೇಳ್ದೆ? ನಾನೇನು ಹೇಳಲೇ ಇಲ್ವಲ್ಲ. ಯಾಕೆ ಸಡನ್ ಆಗಿ ಏನೇನು ಮಾತಾಡ್ತೀರಾ? ನೀವೇ ಮಾತಾಡ್ತಿರೋದು, ನೀವೇ ಈ ಆರ್ಗ್ಯುಮೆಂಟ್ ಶುರು ಮಾಡಿರೋದು. ರೀ, ಅತಿ ಆಯ್ತ್ಕಂಡ್ರಿ ಇದು. ಏನ್ ಹೇಳ್ತಾ ಇದ್ದೀರಾ? ನಾನೆಲ್ರಿ ಆರ್ಗ್ಯೂ ಮಾಡ್ದೆ? ನಾನು ಕೂಲಾಗೆ ಮಾತಾಡ್ತಾ ಇದ್ದೀನಿ ತಾನೆ? ಏನೋ ಮಾತಾಡ್ ನನ್ನ ತಲೆ ಕಟ್ಬೇಡಿ. ನೀವೇ ಆರ್ಗ್ಯುಮೆಂಟ್ ಶುರು ಮಾಡಿದ್ದು, ನಾನಲ್ಲ. ಎಲ್ಲ ನೀವೇ 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 ಎಲ್ಲ ನಿಮ್ಮಿಂದಾನೇ ಆಗಿರೋದು. ನೀವೇ ಆರ್ಗ್ಯುಮೆಂಟ್ ಶುರು ಮಾಡಿರೋದು. ಹೌದು, ಎಲ್ಲ ನಾನೇ ಮಾಡಿದ್ದು. ನೀವೇನು ಮಾಡ್ಲಿಲ್ಲ. ನೀವು ದೊಡ್ಡ ಇದು. ಗುಡ್, ಇದನ್ನ ಒಪ್ಕೊಂಡ್ರಲ್ಲ, ಇಷ್ಟೇ ಸಾಕು. ಇಲ್ಲೇ ನಿಲ್ಲಿಸ್ಬಿಡಿ. ಗುಡ್ ನೈಟ್. ಮೂಡೆಲ್ಲ ಹಾಳು ಮಾಡ್ಬಿಟ್ಟು ಗುಡ್ ನೈಟ್ ಅಂತ.